ಅಧ್ಯಾಯ 6. ಕಳವಳವನ್ನು ನೀಗಿಸುವ ಕರ್ತನ ಹಸ್ತ. ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು. 1 ಪೂರ್ವಕಾಲವೃತ್ತಾಂತ ಅಧ್ಯಾಯ 4 ವಚನ 10. ನಿನ್ನ ಹಸ್ತ ನನ್ನೊಂದಿಗೆ ಇರಬೇಕು ದೇವರೇ. ಇದು ಯಾಬೇಚನ ಪ್ರಾರ್ಥನೆಯ ಒಂದು ಭಾಗವಾಗಿದೆ. ಈ ಪ್ರಾರ್ಥನೆಯು ಎಷ್ಟು ಸುಂದರವಾಗಿದೆ, ಮನಸ್ಸಿಗೆ ಎಷ್ಟು ಆದರಣೆಯನ್ನು ತರುತ್ತದೆ ಎಂಬುದನ್ನು ಸ್ವಲ್ಪ ಯೋಚಿಸಿ ನೋಡಿರಿ. ಯಾಬೇಚನು ಈ ರೀತಿಯಾಗಿ ಪ್ರಾರ್ಥಿಸಲು ಕಾರಣವೇನು? ಯಾಬೇಚ್ ಎಂದರೆ ವೇದನೆ ಎಂಬ ಅರ್ಥ. ಹೌದು, ಅವನು ದುಃಖ ತುಂಬಿದವನಾಗಿದ್ದನು. ಅವನ ತಾಯಿ ಅವನನ್ನು ಹಡೆಯುವಾಗ ಬಹಳ ದುಃಖದಿಂದಲೇ ಹೆತ್ತಳು. ಒಂದು ವೇಳೆ ಆ ಸಮಯದಲ್ಲಿ ಆ ತಾಯಿಯ ಪತಿಯು ಇದ್ದಿರಬಹುದು, ಅವನ ಉದ್ಯೋಗದಲ್ಲಿ ನಷ್ಟವಾಗಿದ್ದಿರಬಹುದು, ಆರ್ಥಿಕ ಕೊರತೆಗಳು, ವ್ಯಾಧಿಗಳು ಅವರನ್ನು ಬಾಧಿಸಿರಬಹುದು. ಆದರೆ ಯಾಬೇಚನು ಆ ದುಃಖದಲ್ಲಿಯೇ ಜೀವಿಸಿ ತನ್ನ ಜೀವಮಾನ ಕಾಲವನ್ನೆಲ್ಲ ದುಃಖಭರಿತನಾಗಿಯೇ ಕಳೆಯಲು ಇಚ್ಛಿಸಲಿಲ್ಲ. ಕಣ್ಣೀರನ್ನು ಒರೆಸುವ ಕರ್ತನ ಹಸ್ತವನ್ನು ನೋಡುತ್ತಾನೆ. ದೇವರೇ, ನಿನ್ನ ಕರಗಳು ನನ್ನೊಂದಿಗಿರಲಿ ಎನ್ನುವುದೇ ಯಾಬೇಚನ ಒಂದು ಚಿಕ್ಕ ಪ್ರಾರ್ಥನೆಯಾಗಿತ್ತು. ಹೌದು, ಕರ್ತನ ಹಸ್ತವು ಕಳವಳಗಳನ್ನು ಮಾರ್ಪಡಿಸಿ ಕಷ್ಟಗಳನ್ನು, ವೇದನೆಗಳನ್ನು ಹೋಗಲಾಡಿಸುತ್ತದೆ. ಯಜ್ರನ ಪುಸ್ತಕವನ್ನು ಓದಿ ನೋಡಿರಿ. ಅಲ್ಲಿ ಪದೇ ಪದೇ ಕರ್ತನ ಕರಗಳು ನನ್ನ ಮೇಲೆ ನಂಬಿಕೆಯಾಗಿದೆ ಎಂದು ಬರೆಯುತ್ತಾನೆ. ನನ್ನ ದೇವರಾದ ಯೆಹೋವನ ಹಸ್ತಪಾಲನೆಯು ನನಗೆ ದೊರಕಿದ್ದರಿಂದ ನಾನು ಧೈರ್ಯ ತಂದುಕೊಂಡೆನು. ಎಜ್ರನು ಅಧ್ಯಾಯ 7 ವಚನ 28. ದಾವೀದನು ಹೇಳುವುದು, ದೇವರೇ, ಸಮುದ್ರದ ಕಟ್ಟಕಡೆಯಲ್ಲಿ ವಾಸ ಮಾಡೆನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು. ಕೀರ್ತನೆ ಅಧ್ಯಾಯ 139 ವಚನ 9-10. ಕರ್ತನ ಕರಗಳು ರಕ್ಷಿಸುವ ಕರಗಳು. ಕೀರ್ತನೆ ಅಧ್ಯಾಯ 144 ವಚನ 7. ನಿನ್ನ ಹಸ್ತವು ಶಕ್ತಿಯುಳ್ಳದ್ದು, ನಿನ್ನ ಬಲಗೈ ಮಹತ್ತುಗಳನ್ನು ನಡೆಸುತ್ತದೆ. ಕೀರ್ತನೆ ಅಧ್ಯಾಯ 89 ವಚನ 13. ನಿನ್ನ ಕೈ ನನಗೆ ನೆರವಾಗಲಿ. ಕೀರ್ತನೆ ಅಧ್ಯಾಯ 119 ವಚನ 173. ಸರ್ವಶಕ್ತನಾದ ದೇವರ ಸೇವಕರು ಒಬ್ಬರಿದ್ದರು. ದಿಢೀರೆಂದು ಅವರಿಗೆ ವ್ಯಾಧಿಯು, ಹೋರಾಟಗಳು ಬಂದವು. ಮರಣದ ಕಾರಿರುಳ ಅವರನ್ನು ಆವರಿಸಿತು. ಮರಣದೊಂದಿಗೆ ಹೋರಾಡಿಕೊಂಡಿದ್ದ ಆ ರಾತ್ರಿಯಲ್ಲಿ ಒಂದು ದರ್ಶನವನ್ನು ಕಂಡರು. ಒಂದು ಭಯಂಕರವಾದ ಆಳವಾದ ಹಳ್ಳವನ್ನು ದಾಟಬೇಕಾಯಿತು. ಆ ಹಳ್ಳದಲ್ಲಿ ಭಯಂಕರವಾದ ಕಪ್ಪು ಬಣ್ಣದಿಂದ ಕೂಡಿದ ಪಿಸಾಚಿಗಳು ಕೂಗಾಡುತ್ತಿದ್ದವು. ಅವರು ಅವುಗಳ ಪಕ್ಕದಲ್ಲಿ ಬಂದು ತಕ್ಷಣ, ಬಾ ಬಾ, ಒಳಗೆ ಬಾ, ನಿನ್ನ ರಕ್ತವನ್ನು ಕುಡಿಯಬೇಕು. ನೀನು ನಮಗೆ ಸೇರಬೇಕಾದಂಥ ಅನೇಕರನ್ನು ಪರಲೋಕಕ್ಕೆ ಕೊಂಡೊಯ್ದಿದ್ದೀಯೇ, ನಿನಗೆ ಮುಯಿ ತೀರಿಸದೆ ಬಿಡುವುದಿಲ್ಲ ಎಂದು ಕೂಗಾಡಿದವು. ಆ ಪಾತಾಳವನ್ನು, ಅದರಲ್ಲಿರುವ ಕಪ್ಪಾದ ಆಕಾರಗಳನ್ನು, ಭಯಂಕರವಾದ ಅಶುದ್ಧಾತ್ಮಗಳನ್ನು ಕಂಡಾಗ ಆ ಭಕ್ತರ ಹೃದಯವು ತಡವರಿಸಿತು. ಅದೇ ಸಮಯದಲ್ಲಿ ಪ್ರಕಾಶವಾದ ಮೊಳೆ ಹೊಡೆದ ಕರಗಳು 2 ಹಳ್ಳಗಳ ನಡುವೆ ಬಲವಾಗಿ ಬಂದಿಳಿಯಿತು. ಆ ಕರಗಳ ಮೇಲೆ ಆ ಭಕ್ತನು ಸಂತೋಷದಿಂದ ಹತ್ತಿ ನಡೆದು ಆ ಹಳ್ಳವನ್ನು ದಾಟಿದರು. ಕೊನೆಯಲ್ಲಿ ಕರ್ತನು ಅವರೊಂದಿಗೆ ಮಾತನಾಡಿ, ನನ್ನ ಹಸ್ತವು ಯಾವಾಗಲೂ ನಿನ್ನೊಂದಿಗೆ ಇರುತ್ತದೆ. ನೀನು ಮುಂದೆ ಮುಂದೆ ನೋಡುತ್ತಾ ಸಾಗು, ಹಿಂದೆ ನೋಡಬೇಡ ಎಂದನು. ಮರು ನಿಮಿಷದಲ್ಲಿಯೇ ಆ ದರ್ಶನ ಮರೆಯಾಯಿತು. ಆ ಭಕ್ತನು ಪರಿಪೂರ್ಣವಾದ ಆರೋಗ್ಯವನ್ನು ಹೊಂದಿದ್ದರು. ದೇವಮಗುವೆ, ನೀನು ಕರ್ತನ ಹಸ್ತದಲ್ಲಿರುವುದನ್ನೇ ನೆನೆಸಿ ಯಾವಾಗಲೂ ಸ್ತೋತ್ರ ಮಾಡುತ್ತಿರುವೆಯಾ? ನನ್ನ ಆಯುಷ್ಕಾಲವು ನಿನ್ನ ಕೈಯಲ್ಲಿದೆ. ಹಿಂದಟ್ಟುವ ಶತ್ರುಗಳಿಗೆ ನನ್ನನ್ನು ತಪ್ಪಿಸಿ ಕಾಪಾಡು. ಕೀರ್ತನೆ ಅಧ್ಯಾಯ 31 ವಚನ 15. ನಿನ್ನ ಬಲಗೈ ನನಗೆ ಆಧಾರ. ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡಸ್ತಿಕೆಯನ್ನುಂಟು ಮಾಡಿದೆ. ಕೀರ್ತನೆ ಅಧ್ಯಾಯ 18 ವಚನ 35. ನಿನ್ನ ಭುಜವು ಮಹಾಬಲವುಳ್ಳದ್ದು, ನಿನ್ನ ಹಸ್ತವು ಶಕ್ತಿಯುಳ್ಳದ್ದು, ನಿನ್ನ ಬಲಗೈ ಮಹತ್ತಗಳನ್ನು ನಡೆಸುತ್ತದೆ. ಕೀರ್ತನೆ ಅಧ್ಯಾಯ 89 ವಚನ 13. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು
ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.